ಇನ್ನು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ವಿಚಾರ ಈ ಬಗ್ಗೆ ಈಗಾಗಲೇ ಮೋದಿ ಶಾ ಸ್ಪಷ್ಟಪಡಿಸಿದ್ದಾರೆ. ಭಗವದ್ಗೀತೆಯಷ್ಟೇ ಸಂವಿಧಾನ ಪವಿತ್ರ ಎಂದಿದ್ದಾರೆ ಪ್ರಧಾನಿ. ಈ ಹೇಳಿಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ಹಾಗೆ ಸಚಿವರಾದಂಥ ಶಾ ಇಬ್ಬರೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ನಮಗೆ ಸಂವಿಧಾನ ಭಗವದ್ಗೀತೆಯಷ್ಟೇ ಪವಿತ್ರ ಅಂತ ಪ್ರಧಾನಿ ಹೇಳಿದ್ದಾರೆ. ಕಾಂಗ್ರೆಸ್ ಕುತಂತ್ರದಿಂದ ಸದನ ಹಾಳು ಮಾಡ್ತಿದೆ ಅಂತ ಬೆಳಗಾವಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಸರಿಯಾಗಿ ಸದನ ನಡೆಯಲು ಸ್ಪೀಕರ್ ಅವಕಾಶ ಕೊಡಿ ನಡೆಸೋದಕ್ಕೆ ಅಂತ ಸ್ಪೀಕರ್ ಅವರ ಬಳಿ ಆರ್ ಅಶೋಕ್ ಅವರು ಮನವಿ ಮಾಡಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಸರ್ಕಾರ ಉತ್ತರಿಸಬೇಕು, ಇಲ್ಲದೇ ಇದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ಧೋರಣೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು, ವಾಗ್ದಾಳಿ ನಡೆಸಿದರು. ಪ್ರದರ್ಶನ ಮಾಡಿದ್ದಾರೆ. ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡಕ್ಕೆ, ಆ ಫೋಟೋ ಹಿಡಿಯುವಂತ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಅನ್ನ ಸೋಲಿಸಿ ಸಂಭ್ರಮಾಚರಣೆ ಮಾಡಿದ್ರು, ಪಟಾಕಿ ಹೊಡೆದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅಂಬೇಡ್ಕರ್ ಸೋತಾಗ ನಾಚಿಕೆ ಆಗಲ್ವಾ ನಿಮಗೆ? ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು, ಅವ್ರು ತೀರ್ಕೊಂಡಾಗ ಈ ಕಾಂಗ್ರೆಸ್ ಅವ್ರು ತೀರ್ಕೊಂಡ್ರೆ, ನೆಹರು ತೀರ್ಕೊಂಡ್ರೆ ಡೆಲ್ಲಿ ಬರ್ಕೋ, ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಬರ್ಕೋ. ಇಂದಿರಾ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ 10 ಎಕರೆನಾ 20 ಎಕರೆನಾ. ರಾಜೀವ್ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ ಒಂದು 50 ಎಕರೆ. ಅಂಬೇಡ್ಕರ್ ತೀರ್ಕೊಂಡಾಗ 6ಕ್ಕೆ 3 ಅಡಿ ಜಾಗನೂ ಕೊಡದೇ ಇದ್ದಂತ ಪಾಪಿಗಳು ಈ ಕಾಂಗ್ರೆಸ್ ಅವರು. ಪಾಪಿಗಳು 6ಕ್ಕೆ 3 ಅಡಿ ಕೊಡ್ಲಿಲ್ಲ, ಬೇಡದ್ರು ಕೊಡ್ಲಿಲ್ಲ. ಕೊನೆಗೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಉಣುವಂತ ಪರಿಸ್ಥಿತಿ ಬಂತು ಈ ಮನೆಯಾಳ ಕಾಂಗ್ರೆಸ್ ಅವರು. ಇವ್ರಿಗೆಲ್ಲ ಭಾರತ ರತ್ನ. ಇಂದಿರಾ ಗಾಂಧಿ ಅವರು ಭಾರತ ರತ್ನ, ನೆಹರುಗೆ ಭಾರತ ರತ್ನ, ರಾಜೀವ್ ಗಾಂಧಿ ಕೊಟ್ಬಿಟ್ಟವ್ರನ್ನು ಭಾರತ ರತ್ನ. ಅಂಬೇಡ್ಕರ್ಗೆ ಯಾಕೆ ಫೋಟೋ ಇಟ್ಕೊಂಡ್ ಬಂದಿದ್ದೀರಲ್ಲಪ್ಪ, ಅಧಿವೇಶನದಲ್ಲಿ ಫೋಟೋ ಇಟ್ಕೊಂಡಿದ್ದೀರಲ್ಲ, ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ಕೊಡ್ಲಿಲ್ಲ? ನಿಮ್ ಯೋಗ್ಯತೆಗೆ ಅಂಬೇಡ್ಕರ್ ಅವರ ಫೋಟೋ ಹಿಡಿಯೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅದನ್ನ ಕೊಟ್ಟವರು ನಾವು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಅವ್ರಿಗೆ ಕೊಟ್ಟಿದ್ದೀರಿ. ಈ ಬಾಣಂತಿಯರ ಸಾವೇನಾಗ್ತಾ ಇದೆ, ಮರಣ ಮೃದಂಗಕ್ಕೆ, ಇದಕ್ಕೆ ಕೊಲೆಗಡುಕ ಸರ್ಕಾರ. ನೀವು ನಿಮ್ಮ ಮೇಲೆ ಕೊಲೆ ಆಪಾದನೆ ಹಾಕ್ಬೇಕು, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಯಾಕಂದ್ರೆ ನೀವು ಸಪ್ಲೈ ಮಾಡಿರೋ ಔಷಧಿಯಿಂದನೇ ಸತ್ತಿರೋದು. ಇದು ಪ್ರೂವ್ ಆಗಿದೆ, ಲೋಕಾಯುಕ್ತ ಭೇಟಿಯಿಂದನೂ ಪ್ರೂವ್ ಆಗಿದೆ. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ಅಲ್ಲಿದೆ. ಇಷ್ಟಿದ್ರೂ ಅದು ಚರ್ಚೆಗೆ ಬರಬಾರ್ದು. ನಾವೇನು ಅವ್ರ ರಾಜೀನಾಮೆ ಕೇಳಿದ್ದೀರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ, ಅದನ್ನು ಬರಬಾರ್ದು ಅಂತೇಳಿ ಕುತಂತ್ರ ಮಾಡಿ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಹಾಳು ಮಾಡುವಂಥದ್ದಕ್ಕೆ ಇವತ್ತು ಯಾರಾದರೂ ಕಾರಣಕರ್ತರಿದ್ದರೆ ಅದು ಕಾಂಗ್ರೆಸ್. ಇವರ ನಡೆಯನ್ನು ನಾವು ಖಂಡಿಸ್ತೀರಿ. ಈ ವಿಚಾರವನ್ನು ಈಗಾಗಲೇ ಅಮಿತ್ ಶಾ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಬಾಣಂತಿಯರ